ಓಕೆ. ಸೊ ಈ ಸೆಷನ್ನಲ್ಲಿ ಕ್ವಿಕ್ ಡೆಮೋ ಸೋಮವಾರದಿಂದ ರವಿವಾರದವರೆಗೆ ಏನೇನೆಲ್ಲ ಮಾಡಬಹುದು ಅಂತ. ಮೊಬೈಲ್ ಸ್ಕ್ರೀನನ್ನು ಶೇರ್ ಮಾಡಿದ್ದೀನಿ. ಸೊ ಮೊಬೈಲ್ ಸ್ಕ್ರೀನಲ್ಲಿ ಏನೇನೆಲ್ಲ ಇದೆ ಅದನ್ನು ನೋಡಬಹುದು. ಬೇರೆ ಇದರಲ್ಲಿ ಕೂಡ ಪ್ರೆಸೆಂಟ್ ಆಗಿದೆ. ಆ ಪ್ರೆಸೆಂಟ್ ಸ್ಕ್ರೀನನ್ನು ನಾನು ಸ್ಟಾಪ್ ಮಾಡ್ತೀನಿ. ಸೊ ಒಂದು ಸ್ಕ್ರೀನ್ ಮಾತ್ರ ಶೇರ್ ಆಗಲಿ. ಸೊ ಫಸ್ಟ್ ಮಂಡೇ ಕ್ಲೀನಪ್ ಫೋಟೋಸ್ ಆ್ಯಂಡ್ ವೀಡಿಯೋಸ್, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಇನ್ನೊಂದು ಹ್ಯಾಬಿಟ್ ನಾನು ಹೇಳಿದ್ದೆ, ಆದರೆ ಅದನ್ನು ನಾವು ಇಂಪ್ಲಿಮೆಂಟ್ ಅಂತ ಏನೂ ನಾನು ಹೇಳಿರಲಿಲ್ಲ. ಅದು ತುಂಬ ಜನರಲ್ ಆಗಿದೆ, ಆದರೂ ಅಲ್ಲಿ ಕೂಡ ನಾನು ಒಂದು ಗಮನ ಅಲ್ಲಿ ಕೂಡ ಹರಿಸೋಣ. ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಒಂದು ಸಿಂಪಲ್ ಹ್ಯಾಬಿಟ್ ಏನೇನೆಲ್ಲ ಮಾಡಬಹುದು ಅಂತ. ಮಂಡೇ ಜರ್ನಲ್ ಫಾರ್ 10 minutes, 10 ನಿಮಿಷ ಬರೆಯೋದು ಅಂತ. ಸೊ ಇದನ್ನು ಕೂಡ ಅಟ್ ಒನ್ ಗ್ಲಾನ್ಸ್ ಎರಡನ್ನೂ ಮಾಡೋಣ. ಅಂದರೆ ನಾವು ವೀಕ್ಲಿ ಶೆಡ್ಯೂಲ್, ಮೊಬೈಲ್ ಹ್ಯಾಬಿಟ್ಸು ನೋಡೋದು, ಪರ್ಸ್ನಲ್ ವೆಲ್ನೆಸ್ ಕೂಡ ನೋಡೋದು. ಎರಡನ್ನೂ ಮಾಡಿದರೆ ಸ್ವಲ್ಪ ಜಾಸ್ತಿ ಔಟ್ಪುಟ್ ಸಿಗುತ್ತೆ. ಯಾಕೆಂದರೆ ನಮಗೆ ಪರ್ಸ್ನಲ್ ವೆಲ್ನೆಸ್ಸು ಬೇಕು, ಮೊಬೈಲ್ ಕೂಡ ಬೇಕು, ಎರಡೂ ಬೇಕು. ಸೊ ಎರಡನ್ನೂ ಒಟ್ಟಿಗೆ ನೋಡೋಣ. ಸ್ಟಾರ್ಟ್ ಮಾಡೋಣ. ರಿಮೆಂಬರ್, ಏನೇ ಹ್ಯಾಬಿಟ್ ಮೊಬೈಲಲ್ಲಿ ವೀಕ್ಲಿ ಶೆಡ್ಯೂಲಲ್ಲಿ ಮಾಡೋದಾದರೆ ಮಂಡೇ ಕ್ಲೀನಪ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ನೀವು ಮಾಡ್ತೀರಿ ಅಂತ ಕೊಟ್ಟು ಕೂಡಲೇ ಫಸ್ಟ್ ಹ್ಯಾಬಿಟ್ ಈಸ್ ಕ್ಲಾಕ್ ಸೆಟ್ ಮಾಡೋದು. ಅಲಾರ್ಮ್, ಟೈಮರಿಗೆ ಹೋಗೋದು. ಟೈಮರ್ ಬಗ್ಗೆ ಕೂಡ ಕೆಲವು ಡೌಟ್ಸ್ ಇತ್ತು, ಅದು ಸ್ವಲ್ಪ ಕ್ಲಿಯರ್ ಆಗಿದೆ, ನಂತರ ನೋಡೋಣ. ಸೊ ನಾನು 2 minutes, ಎಲ್ಲದಕ್ಕೂ ಕೂಡ ಒಂದು 2 minutes ಟೈಮರ್ ಇಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ದ ಟೈಮರ್, 2 minutes. ಸೊ ಫಸ್ಟ್ ನಮ್ಮದು ಏನಿದೆ, ಮಂಡೇ ಕ್ಲೀನಪ್ ಫೋಟೋಸ್ ಆ್ಯಂಡ್ ವೀಡಿಯೋಸ್. ಈಗ ಬೈ ನಾವು ನಿಮಗೆ ಅಭ್ಯಾಸ ಆಗಿದ್ದಿದ್ರೆ ಗ್ಯಾಲ್ರಿಗೆ ಹೋಗೋದು. ಈಗ ಗ್ಯಾಲ್ರಿಯಲ್ಲಿ ರೀಸೆಂಟಿಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಕೆಲವೊಂದು ಮೆಸೇಜಸ್ ಇದೆ, ನನಗೆ ಇದು ಬೇಕು, ಅದನ್ನು ಹಾಗೆ ಇಡ್ತೀನಿ, ಇದು ಬೇಕು, ಇದನ್ನು ಹಾಗೆ ಇಡ್ತೀನಿ, ಇದು ಬೇಕು, ಇದನ್ನು ಹಾಗೆ ಇಡ್ತೀನಿ, ಇಲ್ಲಿ ಬೇಡ, ಇದು ಜಸ್ಟ್ ಒಂದು ಡೌನ್ಲೋಡ್ ಆಯಿತು ಅದಕ್ಕೋಸ್ಕರ. ಸೊ ಮೂವ್ ಟು ಟ್ರ್ಯಾಶ್, ಇದು ನೋಡಿ ಮಲ್ಟಿಪಲ್ ಆಗಿದೆ, ಮೂವ್ ಟು ಟ್ರ್ಯಾಶ್. ಇದು ಒಂದು ವಿಡಿಯೋ, ಮೂವ್ ಟು ಟ್ರ್ಯಾಶ್. ಇದು ಒಂದು ಫ್ಯಾಮಿಲಿ ಫೋಟೋ, ಬೇಡ ನನಗೆ, ಇದು ಕೂಡ ಬೇಡ. ಸೊ ಸಮ್ ಥಿಂಗ್ಸ್ ಏನು ಬೇಕೋ ಅದನ್ನು ಇಡೋದು, ಏನು ಬೇಡ ಅದನ್ನು ಡಿಲೀಟ್ ಮಾಡೋದು. ಡ್ಯೂಪ್ಲಿಕೇಟ್ ಇದ್ದರೆ ಅದನ್ನು ಕೂಡ ಡಿಲೀಟ್ ಮಾಡೋದು. ಸೊ ಈ ರೀತಿ 1-2 ನಿಮಿಷ ಕೂಡ ಮಾಡಿದರೆ ನೀವು ನೋಡಬಹುದು, ನಾನು ಟೋಟಲಿ ನೋಡ್ತಾ ಇದ್ದೀನಿ ವಿಡಿಯೋ ಮತ್ತು ಫೋಟೋಸ್, ಮತ್ತು ಡಿಲೀಟ್ ಕೂಡ ಮಾಡ್ತಾ ಇದ್ದೀನಿ. ಏನು ಬೇಕು ಏನು ಬೇಡ ಅದನ್ನು ನೋಡ್ತಾ ಇರೋದು, ಡಿಲೀಟ್ ಮಾಡ್ತಾ ಇರೋದು. ಇದು ಬೇಕು ನನಗೆ, ಬಿಕಾಸ್ ನೆಕ್ಸ್ಟ್ ಕ್ವಿಝಲ್ಲಿ ಇದು ಬೇಕು. ಸೊ ಕೆಲವೊಂದು ನಾನು ಸ್ಕ್ರೀನ್ಶಾಟ್ ಬೇಕಾದದ್ದು ಇಟ್ಟಿದ್ದೀನಿ, ಕೆಲವೊಂದು ಒಳ್ಳೆಯ ವಿಚಾರಗಳು ಬೇಕಾಗಿರುತ್ತೆ, ಕೆಲವೊಂದು ಇನ್ವಿಟೇಷನ್ ಬೇಕಾಗಿರುತ್ತೆ. ಯಾವಾಗ ತನಕ ಆಗುತ್ತೆ ಆವಾಗ. ಇದು ಒಂದು ಕೆಲವೊಂದು ಡೌಟ್ಸ್ ಕೂಡ ಇರುತ್ತೆ, ಅದು ಬೇಕಾಗತ್ತೆ. ಕೆಲವೊಂದು ಫೋಟೋಸು, ಇದು ವೀಕ್ಲಿ ಶೆಡ್ಯೂಲು, ಇದು ಒಳ್ಳೆಯ ಒಂದು ವಿಡಿಯೋ, ಇದು ನಾನು ಹೋದದ್ದು, ಇದನ್ನೆಲ್ಲ ಬೇಕು. ಇನ್ನೂ ಆಯಿತು, ಇನ್ನೂ ನಂದು ಕೆಲವೊಂದು ಓಲ್ಡ್ ಫೋಟೋಸ್ ಎಲ್ಲ ಇನ್ನೂ ಡಿಲೀಟ್ ಮಾಡಲಿಕ್ಕೆ ಬಾಕಿ ಇದೆ. ಸೊ 2 ನಿಮಿಷ ಇದೆ ಅಲ್ವಾ, ಸೊ ಅಲ್ಲಿಗೆ ಹೋಗೋದು. ಸಪೋಸ್ ನಾನು ಯಾವುದಾದ್ರೂ ಒಂದು ಚೂಸ್ ಮಾಡ್ತೀನಿ, ಇದು ಬೇಡ ನನಗೆ, ಡಿಲೀಟ್. ಇದು ಇರಲಿ, ಇದು ಒಳ್ಳೆಯದಿದೆ, ಇದು ಇಡ್ತೀನಿ, ಇದು ಕೂಡ ಇಡ್ತೀನಿ, ಇದು ಕೂಡ ಇಡ್ತೀನಿ. ಒಳ್ಳೆ ಯಾವುದು ಫ್ರೇಮ್ ಇದೆ. ಓಕೆ, ಟೈಮರ್ ಆಯಿತು. ಸೊ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ, ಟೈಮರ್. ಸೊ ದ್ಯಾಟ್ ನೆಕ್ಸ್ಟ್ ಟಾಸ್ಕಿಗೆ ಹೋಗೋಣ. ಇದು ಸೋಮವಾರದ ಟಾಸ್ಕ್. ಓಕೆ, ಸೊ ನಾನಿಲ್ಲಿ ಇದಕ್ಕೆ ಹೋಗಿ ಐ ವಿಲ್ ರೀಸ್ಟಾರ್ಟ್. ಓಕೆ, ಸೊ ಟೈಮರನ್ನು ರೀಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಟಾಸ್ಕ್ ಏನಿದೆ, ಸೆಕೆಂಡ್ ಟಾಸ್ಕ್ ನಮ್ಮದು ಸಾರ್ಟ್ ಆ್ಯಂಡ್ ಡಿಲೀಟ್ ಡಾಕ್ಯುಮೆಂಟ್ಸ್. ರಿಮೆಂಬರ್, ನಿಮ್ಮದು ಈಗ ಸಾರ್ಟ್ ಆ್ಯಂಡ್ ಡಿಲೀಟ್ ಡಾಕ್ಯುಮೆಂಟ್ಸ್ ಅಥವಾ ಕ್ಲೀನಪ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅದು ಟ್ರ್ಯಾಶಲ್ಲಿದ್ದರೆ ಪರವಾಗಿಲ್ಲ. ಕೆಲವರದ್ರಲ್ಲಿ ಟ್ರ್ಯಾಶ್ ಇಲ್ಲ, ಅದರಿಂದ ನಾನು ಡಿಲೀಟ್ ಟ್ರ್ಯಾಶ್ ತೋರಿಸ್ತಾ ಇಲ್ಲ. ಇಲ್ಲಾಂದರೆ ಟ್ರ್ಯಾಶಲ್ಲಿದ್ದರೆ ಒಂದು ಸಲ ನೀವು ಟ್ರ್ಯಾಶಿಂದ ಕೂಡ ಡಿಲೀಟ್ ಮಾಡ್ಬೋದು. ಸೊ ಸಾರ್ಟ್ ಆ್ಯಂಡ್ ಡಿಲೀಟ್ ಡಾಕ್ಯುಮೆಂಟ್ಸ್ ಏನು ಮಾಡೋದು, ಫಸ್ಟ್ ನನ್ನದರಲ್ಲಿ ಮೈ ಫೈಲ್ಸ್ ಇದೆ. ಸೊ ಮೈ ಫೈಲ್ಸಿಗೆ ಹೋಗೋದು. ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಇದೆ ಇದನ್ನು ನೋಡೋದು. ಸೊ ಈ ಡಾಕ್ಯುಮೆಂಟ್ಸಲ್ಲಿ ಪುನಃ
ರಿಮೆಂಬರ್ ನಾವೇನೇನೋ ಡೌನ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ಒಂದೊಂದಾಗಿ ನೋಡೋದು. ಸೊ ಫಸ್ಟ್ ಒನ್, ನಾನು ಇದೊಂದು ಯಾವುದೋ ಬುಕ್ ಡೌನ್ಲೋಡ್ ಮಾಡಿದೆ ಅಂತ ಎಣಿಸ್ತಾ ಇದ್ದೀನಿ. ಹೌದು, ಇದು ನಾನು ಓದ್ತಾ ಇದ್ದೀನಿ, ನಂಗೆ ಬೇಕಿದು. ಸೊ ಸಾತ್ವಿಕ್ ರೆವಲ್ಯೂಷನ್, ನೀವು ಕೇಳಿದ್ದಿದ್ರೆ ಒಳ್ಳೆಯದಿದೆ. ಗುಡ್ ರೀಡ್ ಆ್ಯಂಡ್ ಗುಡ್ ಟು ಫಾಲೋ. ಇಲ್ಲಿ ಏನೋ ಬೇರೆ ಏನೋ ಆಗಿದೆ ಡೌನ್ಲೋಡ್. ಇದು ಯಾರೋ ನನಗೆ ಡೌಟ್ ಕೇಳಿದ್ದಿದ್ರು, ಇದು ಸಂಸ್ಕೃತದ್ದು ಏನೋ ಎಕ್ಸಾಮ್ ಇದ್ದು, ನನಗೆ ಬೇಡ ಇದ್ದು, ಅವರ ಡೌಟ್ಗೆ ಇದನ್ನು ನಾನು ಡಿಲೀಟ್ ಮಾಡ್ತೇನೆ. ಸೊ ಇದನ್ನು ಡಿಲೀಟ್, ನಿಮಿಷ, ಮೂವ್ ಟು ಟ್ರ್ಯಾಶ್. ಈಗ ನಾನು ಟೋಟಲಿ ನಾನು ಡಾಕ್ಯುಮೆಂಟ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಇದು ಯಾರೋ ನನಗೆ ಹೌದು ಸಿ ವಿ ಕಳಿಸಿದ್ರು, ಏನಾದರೂ ಜಾಬ್ ಇದ್ದರೆ ನನಗೆ ಕಳಿಸ್ಕೊಡಿ ಅಂತ. ಸೊ ಅದು ನನಗೆ ಬೇಕು. ಇದು ನಂದು ಒಂದು ಎಕ್ಸಾಮ್ ಇದ್ದು ಹಾಲ್ ಟಿಕೆಟ್, ಇದು ಬೇಕು ನನಗೆ. 2 ಸಲ ಆಗಿದೆ. ಸೊ ಐ ಕ್ಯಾನ್ ಡಿಲೀಟ್ ಒನ್. ಸೊ ಒಂದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಡಿಲೀಟ್ ಮಾಡೋದು. ಆಮೇಲೆ ನೆಕ್ಸ್ಟ್ ಹೋಗೋದು. ಇದು ಸೇಮ್ ನಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಇರಲಿ. ಅದು ನನ್ನ ಎಕ್ಸಾಮಿದ್ದು ಏನೇನೆಲ್ಲ ಇದೆ ಅದೆಲ್ಲ ಇಡ್ತೀನಿ. ಸರ್ಟಿಫಿಕೇಟ್ ಆಯಿತು. ಸೊ 2 ಮಿನಿಟ್ಸ್ ಆಯಿತು, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಜಸ್ಟ್ ಫಾರ್ ಡೆಮೋ ನಾವು ಇಲ್ಲಿ ತೋರಿಸೋದ್ರಿಂದ 2 ನಿಮಿಷ ಮಾತ್ರ ತೋರಿಸ್ತಾ ಇದ್ದೀನಿ. ನಾನು ರೀಸ್ಟಾರ್ಟ್ ಮಾಡ್ತೀನಿ. 3ನೇ ದಿನಕ್ಕೆ ಹೋಗೋಣ. ಸೊ 3ನೇ ದಿನ ಏನು ಮಾಡೋದು? ಆರ್ಗನೈಸ್ ಆ್ಯಪ್ಸ್. ಸೊ ಇಷ್ಟರವರೆಗೆ ಏನೇನೆಲ್ಲ ಮೊಬೈಲಲ್ಲಿ ನೀವು ಯೂಸ್ ಮಾಡ್ತಾ ಇದ್ದೀರಾ ನಿಮಗೊಂದು ಐಡಿಯಾ ಬಂದಿರಬೇಕು. ನಾನು ಹೀಗೆ ಇದರಲ್ಲಿ ನನ್ನ ಸ್ಕ್ರೀನಲ್ಲಿ ಐ ಹ್ಯಾವ್ ಅರೇಂಜ್ಡ್. ಸೊ ಡ್ರೈವ್ ಇದೆ, ವಾಟ್ಸಪ್ ಇದೆ, ಮೆಸೆಂಜರ್ ಇದೆ, ಎಕ್ಸ್ ಇದೆ, ಜಿ ಪೇ ಇದೆ, ಇನ್ಸ್ಟಾಗ್ರಾಮ್ ಇದೆ, ಸ್ಪಾಟಿಫೈ ಇದೆ, ಯೂಟ್ಯೂಬ್ ಇದೆ, ಕ್ಲಾಕ್ ಇದೆ, ಗ್ಯಾಲರಿ ಇದೆ. ನಿಮಗೆ ಕೆಲವೊಂದು ಬೇರೆ ಬೇಕು ಅಂತ ಎಣಿಸಿದರೆ ನಿಮ್ಮ ಮೊಬೈಲಲ್ಲಿ ಏನೇನೆಲ್ಲ ಇದೆ ಅದನ್ನು ಒಮ್ಮೆ ನೋಡೋದು. ಸೊ ಜಸ್ಟ್ ವ್ಯೂವಿಂಗ್ ಆಲ್ಸೋ ಹೆಲ್ಪ್ಸ್. ಸೊ ನನ್ನದರಲ್ಲಿ ವಾಯ್ಸ್ ರೆಕಾರ್ಡರ್, ಮೈ ಫೈಲ್ಸ್, ಬಿಕ್ಸ್ಬಿ ನಾನು ಯೂಸೇ ಮಾಡಲ್ಲ ಆ್ಯಕ್ಚುಲಿ. ಸೊ ಇದನ್ನು ನಾನು ತಗೊಳ್ಬೋದು, ಬಟ್ ಇದು ಸ್ಯಾಮ್ಸಂಗಿದ್ದು. ನೋಡಿ, ಕೆಲವೊಂದು ಅರ್ಥ ಮಾಡ್ಕೊಳ್ಳಿ ಆ್ಯಪ್ ಏನು ಯಾಕೆ ಅಂತ. ಕೆಲವೊಂದು ಆ ಮೊಬೈಲ್ ಒಟ್ಟಿಗೆ ಅವರು ಕೊಟ್ಟಿರ್ತಾರೆ, ಅದನ್ನು ಎನೇಬಲ್ ಮಾಡೋದು ಬ್ಯಾಡ್ವಾ ಬೇಕಾ ಅದೆಲ್ಲ ನಮ್ಮ ಚಾಯ್ಸ್. ಸೊ ಅದನ್ನು ಹಾಗೆ ಇಟ್ಟು ಬಿಡ್ಬೋದು. ನಾನು ಸ್ಯಾಮ್ಸಂಗ್ ಮೊಬೈಲಿದೇನೂ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಅದನ್ನು ಹಾಗೆ ಇಟ್ಟಿರ್ತೇನೆ. ಗೂಗಲಲ್ಲಿ ಇದೆಲ್ಲ ಇದೆ, ಕೆಲವೊಂದು ನಾನು ಯೂಸ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ, ಬಟ್ ನಾನು ಯೂಸ್ ಮಾಡ್ತಾ ಇದ್ದೆ. ಓಕೆ, ಕ್ವಶನ್ಸನ್ನು ಸ್ವಲ್ಪ ನಂತರ ತಗೊಳ್ಳೋಣ. ಸರ್ವಮಂಗಲ, ನಂದು ಟೈಮರ್ ನಡೀತಾ ಇದೆ. ಸೊ ಇದರಲ್ಲಿ ಕೂಡ ಏನೇನೆಲ್ಲ ಇದೆ, ಸಪೋಸ್ ನಾನು ಇದರಲ್ಲಿ ಮೀಟನ್ನು ಜಾಸ್ತಿ ಅಥವಾ ಶೀಟ್ಸನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ಕ್ಯಾಲೆಂಡರ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇದ್ದರೆ, ಆ ಕ್ಯಾಲೆಂಡರನ್ನು ಲಾಂಗ್ ಪ್ರೆಸ್ ಮಾಡೋದು ಮತ್ತು ಅದನ್ನು ಇಲ್ಲಿಗೆ ತೊಗೊಂಡು ಬರೋದು. ಹೋಮ್ ಸ್ಕ್ರೀನ್ ಏನಿದೆ, ಆ ಹೋಮ್ ಸ್ಕ್ರೀನಲ್ಲಿ ರೀಸೆಂಟ್ಲಿ ಯೂಸ್ಡ್ ಜಾಸ್ತಿ ಎಲ್ಲಿ ನೀವು ಯೂಸ್ ಮಾಡ್ತಾ ಇದ್ದೀರಿ, ಏನನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಹೋಮ್ ಸ್ಕ್ರೀನಲ್ಲಿ ಇಡೋದು. ಇದನ್ನು ಹೋಮ್ ಸ್ಕ್ರೀನ್ ಅಂತ ಹೇಳೋದು. ಓಕೆ, ಸೊ ಇದನ್ನು ಇಲ್ಲಿ ಇಟ್ಟರೆ ನೀವು ಪ್ರತಿ ಸಲ ಅದನ್ನು ಹುಡುಕೋ ಅಗತ್ಯ ಇಲ್ಲ. ಹುಡುಕೋದಂದರೆ ಪ್ರತಿ ಸಲ ಹೋಗೋದು, ಎಲ್ಲಿದೆ ನೋಡೋದು, ಅದರಲ್ಲಿ ಟೈಮ್ ಸ್ವಲ್ಪ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವ್ಯಾವ ಆ್ಯಪ್ ನಿಮಗೆ ಬೇಕು. ಈಗ ನಾನು ಒಂದು ಆ್ಯಪನ್ನು ಹಾಕಿದೆ, ಅದೇ ರೀತಿ ಇದರಲ್ಲಿ ಟೆಸ್ಟ್ ಅಂತ ಒಂದಿದೆ ನೋಡಿ. ಟೈಮ್ ಆಯಿತು 2 ನಿಮಿಷ, ಆದರೂ ನಾನು ಒಂದು ಸ್ವಲ್ಪ ಜಾಸ್ತಿ ತಗೊಳ್ತೀನಿ. ಯಾಕೆಂದರೆ ಇದರಲ್ಲಿ ನೋಡಿ ಗ್ಯಾಲರಿ, ಝೂಮ್ ಇದೆಲ್ಲ ಇಲ್ಲಿಗೆ ಬಂದು ಕೂತ್ಕೊಂಡಿದೆ. ಇದು ಬೇಡ ನನಗೆ, ಹೊರಗಡೆ ಬೇಕಾದರೆ ಇದನ್ನು ಕೂಡ ಲಾಂಗ್ ಪ್ರೆಸ್ ಮಾಡೋದು. ಹೋಮಲ್ಲಿ ಬೇಡ ನನಗೆ, ಆದರೆ ನನಗೆ ಹೋಮಲ್ಲಿ ಆಲ್ರೆಡಿ ಇದೆ ಅಲ್ವಾ. ಸೊ ಇದನ್ನು ಬೇರೆ ಕಡೆ ಮೂವ್ ಮಾಡಬೇಕು ಅಂತ ಇದ್ದರೆ ಇದನ್ನು ಹೊರಗಡೆ ತರ್ಬೋದು ಹೀಗೆ. ಸೊ ಇದನ್ನು ಹೊರಗಡೆ ತಂದೆ. ಇಲ್ಲಿ ಇನ್ನೊಂದು ಟ್ರೂ ಕಾಲರ್ ಕೂಡ ಇದೆ, ಇದನ್ನು ಕೂಡ ಹೊರಗಡೆ ತಂದೆ. ಓಕೆ, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮದರಲ್ಲಿ ಹೇಗಿದೆ ಅಂತ. ಈಗ ನೋಡಿ, ಆ ಟೆಸ್ಟ್ ಅಂತ ಇರೋದು ಹೋಯ್ತಾ ಅಂತ. ಹೌದು, ಯಾಕೆಂದರೆ 3 ಕೂಡ ನಾನು ಹೊರಗಡೆ ತಂದು ಬಂದೆ ಅಲ್ಲ. ಸೊ ಹೀಗೆ ಹೊರಗಡೆ ಇದೆ. ಇದು ನನಗೆ ಬೇಡ ಆಗುವಾಗ 2 ಇದೆ. ಒಂದು ಅನ್ಇನ್ಸ್ಟಾಲ್ ಮಾಡಬಹುದು. ಸೊ ನಾನು ಇದನ್ನು ಅನ್ಇನ್ಸ್ಟಾಲ್ ಮಾಡಿದರೆ ನಾನು ಇದನ್ನು ಯೂಸ್ ಮಾಡಬೇಕಾಗಿಲ್ಲ. ನಂಗೆ ಬೇಡ ಇದು ಆ್ಯಪ್. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತೇನಂತ ಎಣಿಸಿದೆ, ಬೇಡ ಅಂತ ಆಗ್ತಾಯಿದೆ. ಸೊ ಅದನ್ನು ಅನ್ಇನ್ಸ್ಟಾಲ್ ಮಾಡಿದೆ. ಸೊ ಅನ್ಇನ್ಸ್ಟಾಲ್ ಮಾಡುವಾಗ ಅದು ಸ್ಕ್ರೀನಿಂದ ಹೋಯಿತು. ಓಕೆ, ಸೊ ಈ ರೀತಿ ಆ್ಯಪನ್ನು ಆರ್ಗನೈಸ್ ಮಾಡೋದು. ಫೋಲ್ಡರ್ ಕೂಡ ಮಾಡ್ಬೋದು, 2-3 ಇದನ್ನು ಒಟ್ಟಿಗೆ. ನಾನು ಹೀಗೆ ನೋಡಿ ಎಂಟರ್ಟೈನ್ಮೆಂಟೆಲ್ಲ ಒಟ್ಟಿಗೆ ಇಟ್ಟಿದ್ದೀನಿ, ಮತ್ತು ಪೇಮೆಂಟ್ಸ್ ಇದೆಲ್ಲ ಒಟ್ಟಿಗೆ ಇಟ್ಟಿದ್ದೀನಿ. ಕೆಲವೊಂದು ಪ್ರೈವೇಟ್ ಇದೆ, ಅದನ್ನೆಲ್ಲ ಒಟ್ಟಿಗೆ ಇಟ್ಟಿದ್ದೀನಿ. ಸೋಷಿಯಲ್ ಮೀಡಿಯಾದು ಒಟ್ಟಿಗೆ ಇಟ್ಟಿದ್ದೀನಿ. ಹಾಗೆ ನೀವು ನಿಮ್ಮ ಆ್ಯಪನ್ನು ಒಂದು ಆರ್ಗನೈಸ್ ಮಾಡಿ ಇಡೋದು.
ಸೊ ಇದನ್ನು ಒಂದು 2 ನಿಮಿಷ ತಗೊಳ್ಬೋದು. ನಾನೀಗ ಜಾಸ್ತಿ ನಿಮಿಷ ತಗೊಂಡಿದ್ದೀನಿ, ಇದಕ್ಕೆ ನೋಡೋಣ. ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಇರೋದು ಥರ್ಸ್ಡೇ, ಕ್ಲೀನಪ್ ಡೌನ್ಲೋಡ್ಸ್. ನೋಡಿ, ಮಂಡೇ, ಟ್ಯೂಸ್ಡೇ ಮತ್ತು ಥರ್ಸ್ಡೇ 3 ದಿನ ಕೂಡ ಕ್ಲೀನ್ ಮಾಡೋದು. ಓಕೆ, ಸೊ ಒಂದು ವೇಳೆ ನಿಮಗೆ ಮಂಡೇ ಟ್ಯೂಸ್ಡೇಯಲ್ಲಿ ಜಾಸ್ತಿ ಆಗಲಿಲ್ಲ, 1-2 ನಿಮಿಷ ಮಾತ್ರ ಆಯಿತು ಅಥವಾ ಆಗಲೇ ಇಲ್ಲ, ಥರ್ಸ್ಡೇಗೆ ಬರುವಾಗ ಎಲ್ಲವನ್ನು ಮಾಡ್ಬೋದು. ಒಂದು ಸ್ವಲ್ಪ 5 ನಿಮಿಷ ಜಾಸ್ತಿ ತಗೊಳ್ಳಿ. ಸೊ ಇದು ಏನೇನೆಲ್ಲ ಡೌನ್ಲೋಡ್ ಮಾಡಿದ್ದೀವಿ ಅದಕ್ಕೆ ನನ್ನದರಲ್ಲಿ ಮೈ ಫೈಲ್ಸ್ ಇದೆ. ಸೊ ಗೋ ಟು ಮೈ ಫೈಲ್ಸ್, ನಿಮ್ಮದರಲ್ಲಿ ಎಲ್ಲಿದೆ ಅಲ್ಲಿ ಕೂಡ ಹೋಗ್ಬೋದು. ಡೌನ್ಲೋಡ್ಸಿಗೆ ಹೋದರೆ ಡೌನ್ಲೋಡ್ಸ್ ಮಾತ್ರ ಸಿಗುತ್ತೆ. ಅದು 2 ಇರ್ಬೋದು, ಪಿಕ್ಚರ್ ಕೂಡ ಇರ್ಬೋದು, ಡಾಕ್ಯುಮೆಂಟ್ ಕೂಡ ಇರ್ಬೋದು, ವಿಡಿಯೋ ಕೂಡ ಇರ್ಬೋದು. ಯಾಕೆ ನಾನು ಡೌನ್ಲೋಡ್ಸಿಗೆ ಹೋಗ್ತಾ ಇದ್ದೇನೆಂದರೆ, ಆಡಿಯೋ ನಿಮಗೆ ಗ್ಯಾಲರಿಯಲ್ಲಿ ಸಿಗಲ್ಲ, ಡಾಕ್ಯುಮೆಂಟ್ಸಲ್ಲೂ ಸಿಗಲ್ಲ. ಆಡಿಯೋ ಸಿಗೋದು ಡೌನ್ಲೋಡ್ಸಲ್ಲಿ ಮಾತ್ರ. ಸೊ ಇಲ್ಲಿ ಬೇಸಿಕಲಿ ನೀವು ಕಾನ್ಸಂಟ್ರೇಟ್ ಆಡಿಯೋಸ್ ಕೂಡ ಮಾಡಬಹುದು. ಅಂದರೆ ನನ್ನದರಲ್ಲಿ ನನ್ನ ಫೈಲ್ಸಲ್ಲಿ ಆಡಿಯೋ ಫೈಲ್ಸ್ ಅಂತ ಸಪ್ರೇಟ್ ಇದೆ. ಸೊ ಈ ಆಡಿಯೋ ಫೈಲ್ಸನ್ನು ಕೂಡ ನೀವು ಕೇಳಿ, ಕೆಲವೊಮ್ಮೆ ನಾವು ಡೌನ್ಲೋಡ್ ಮಾಡಿಟ್ಟಿರ್ತೇವೆ, ಆದರೆ ಅದನ್ನು ಯೂಸ್ ಮಾಡ್ತೇವೋ ಇಲ್ವೋ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಜಾಸ್ತಿ ಸೈಜ್ ಇರುತ್ತೆ, ಸಾರ್ಟ್ ಮಾಡಿ ಸೈಜ್ ವೈಸ್ ನೋಡಿ. ತುಂಬ ಜಾಸ್ತಿ ಇದ್ದರೆ ಇಲ್ಲಿ ನೋಡಿ 52 MB ಇದೆ, ಅದನ್ನೊಮ್ಮೆ ಕೇಳಿ ಏನು ಅಂತ. ನನ್ನದರಲ್ಲಿ 3 ಆ್ಯಪ್ ಇದೆ, ಯಾವುದರಿಂದಲೂ ಓಪನ್ ಮಾಡಬಹುದು. ಸೊ ಕಾಲ್ ಆಗ್ತಾಯಿದೆ, ಅದರಿಂದ ನನಗೆ ಪ್ಲೇ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಇಲ್ಲಿ ಚೂಸ್ ಮಾಡೋದು, ಡಿಲೀಟ್ ಮಾಡೋದು. ಸೊ ಈ ರೀತಿ ಡೌನ್ಲೋಡ್ಸ್ ಇದು ಕೂಡ ಮಾಡಬಹುದು. ಇನ್ನೊಂದು ಸ್ಲೋಲಿ ನೀವು ನೋಡ್ಬೋದೇನೆಂದರೆ, ಮೈ ಫೈಲ್ಸಲ್ಲಿ ಸ್ಟೋರೇಜಲ್ಲಿ ಇಂಟರ್ನಲ್ ಸ್ಟೋರೇಜ್ ಮತ್ತು SD ಕಾರ್ಡ್ ಅಂತ ಇದೆ. ಸ್ಲೋಲಿ ನಿಮಗೆ ಮೊಬೈಲಲ್ಲಿ ಗೊತ್ತಾಗುತ್ತೆ ಇಂಟರ್ನಲ್ ಸ್ಟೋರೇಜ್ ಏನು, SD ಕಾರ್ಡ್ ಅಂದರೆ ಏನು ಅಂತ. ಇಂಟರ್ನಲ್ ಸ್ಟೋರೇಜ್ ಅಂದರೆ ಮೊಬೈಲ್ ನೀವು ತಗೊಳ್ಳುವಾಗ, ಖರೀದಿ ಮಾಡುವಾಗಲೇ ಅದರಲ್ಲಿ ಒಂದು ಸ್ವಲ್ಪ ಮೆಮರಿ ಇರುತ್ತೆ. ನನ್ನದರಲ್ಲಿ ಅದರಲ್ಲಿ 128 GB ಇದೆ. ಓಕೆ, ಇದು ತುಂಬ ಜಾಸ್ತಿ ಇದೆ. ಓಕೆ, ಅದಲ್ಲದೆ ನಾನು SD ಕಾರ್ಡನ್ನು ಸಪ್ರೇಟ್ ಒಂದು ಕಾರ್ಡನ್ನು ಕೂಡ ಹಾಕ್ಬೋದು ಅದರಲ್ಲಿ. ಸೊ ಅದು ಒಂದು 29 30 GB ಏನೋ ಕಾರ್ಡ್ ಇದೆ. ಸೊ 2 ಕಡೆಯಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಕಡೆಯಲ್ಲಿ ನೀವು ಸ್ಟೋರ್ ಮಾಡೋದು ಹೇಗೆ ಅಂತ ನೋಡಲೂಬಹುದು. ಅದು ಸ್ಲೋಲಿ ನೋಡ್ತಾ ನೋಡ್ತಾ ಯು ವಿಲ್ ಕಮ್ ಟು ನೋ. ಸೊ ನೀವು ಅಲ್ಲಿ ಹೋಗಿ ಕೂಡ ಮಾಡ್ಬೋದು. ನಾನಿಲ್ಲಿ ನೋಡಿ ಗೂಗಲ್ ಡ್ರೈವ್, ಇಲ್ಲಿ ಫೈಲಲ್ಲಿ ನಾನು ಯಾವುದೂ ಆ್ಯಕ್ಸೆಸ್ ಕೊಡಲಿಲ್ಲ, ಗೂಗಲ್ ಡ್ರೈವ್ ನಾನು ಸಪ್ರೇಟೇ ಮಾಡೋದು. ಸೊ ಅದರಿಂದ ಇದರಲ್ಲಿ ನನಗೆ ಇಂಟರ್ನಲ್ ಸ್ಟೋರೇಜ್ ಮತ್ತು SD ಕಾರ್ಡಲ್ಲಿ ಮಾತ್ರ ಕಂಟೆಂಟ್ಸ್ ಇರುತ್ತೆ. ಸೊ ಇಲ್ಲಿಗೆ ಹೋಗಿ ಕೂಡ ನೀವು ಮಾಡ್ಬೋದು. ಅಂದರೆ 2 ನಿಮಿಷ ಇಲ್ಲಿ ಕೂಡ ನೀವು ಒಮ್ಮೆ ನೋಡಿ ಇದರಲ್ಲಿ ಏನೇನಿದೆ ಅಂತ ಕೂಡ ನೋಡಬಹುದು. ಸೊ ಇದು ಡ್ರೈವ್, ಅಂದರೆ ಎಲ್ಲಿ ಎಕ್ಸಾಕ್ಟ್ಲಿ ಫಿಸಿಕಲಿ ಸ್ಟೋರ್ ಆಗ್ತಾ ಇದೆ ಅದರ ಪ್ರಕಾರ ಕೂಡ ನೀವು ಆ್ಯಕ್ಸೆಸ್ ಮಾಡಿ ಅಲ್ಲಿ ಕೂಡ ನೀವು ಡಿಲೀಟ್ ಮಾಡ್ಬೋದು. ಎಲ್ಲ ಒಂದೇ, ನೆನ್ಪಿಟ್ಕೊಳ್ಳಿ. ನೀವು ಹೋಗೋ ರೀತಿ ಮಾತ್ರ ಬೇರೆ ಇರುತ್ತೆ. ಕೆಲವೊಂದು ಆ್ಯಪ್ ಥ್ರೂ ಹೋಗ್ತೀರಿ, ಕೆಲವೊಂದು ಡೈರೆಕ್ಟಾಗಿ ಹೋಗ್ತೀರಿ, ಆದರೆ ಡಿಲೀಟ್ ಮಾಡೋದು ಒಂದೇ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟಿಗೆ ಹೋಗೋಣ. ಸೊ ಇದು 3 ಡಿಲೀಟ್. ಇಲ್ಲಿ ನಾನು ಟೈಮರ್ ಹಾಕಿಲ್ಲ, ಯಾಕೆಂದರೆ ಅದು ಆಲ್ಮೋಸ್ಟ್ ಸೇಮ್ ಇದೆ. ಸೊ ಥರ್ಸ್ಡೇ ತನಕ ನಿಮ್ಮದು ಡಿಲೀಟ್ ಎಲ್ಲ ಆಗಿದೆ ಅಂತ ಭಾವಿಸಿ ಫ್ರೈಡೇಗೆ ಹೋಗುವಾಗ ಮ್ಯಾನೇಜ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಮೆಸೇಜಸ್. ಕಾಂಟ್ಯಾಕ್ಟ್ಸಲ್ಲಿ ಜಾಸ್ತಿ ಇಲ್ಲ, ಆದರೂ ಕೆಲವರು, ಅಂದರೆ ಜಾಸ್ತಿ ಕಾಂಟ್ಯಾಕ್ಟ್ಸ್ ನೀವು ಸೇವ್ ಆಗಿದ್ದರೆ ಅಥವಾ ನೀವು ಅವರ ಹತ್ರ ಏನೂ ಮಾತನಾಡಲ್ಲ, ಫಾರ್ ಸಮ್ ಪರ್ಪಸ್ ನೀವು ಅದನ್ನು ಮಾಡ್ತಾ ಇರ್ತೀರ. ಸೊ ಆವಾಗ ಆ ಕಾಂಟ್ಯಾಕ್ಟ್ಸನ್ನು ನೀವು ಮ್ಯಾನೇಜ್ ಮಾಡ್ಬೋದು, ಅಥವಾ ನೀವು ಅದನ್ನು ಗ್ರೂಪ್ ಮಾಡ್ಬೋದು, ಅಥವಾ ನೀವು ಅವರಿಗೊಂದು ನಿಕ್ ನೇಮ್ ಕೊಡೋದು, ಆ ರೀತಿ ಎಲ್ಲ ಮಾಡಬಹುದು. ಅಥವಾ ಅವರಿಗೊಂದು ನೋಟಿಫಿಕೇಷನ್ ಕೊಡೋದು, ಟ್ಯೂನ್ ಚೇಂಜ್ ಮಾಡೋದು, ಅದನ್ನೆಲ್ಲ ಕೂಡ ಮಾಡಬಹುದು ಇದರಲ್ಲಿ ಕಾಂಟ್ಯಾಕ್ಟ್ಸಲ್ಲಿ. ಈವನ್ ಮೆಸೇಜಸ್ ಅಂದರೆ SMS ಕೂಡ ಆಗ್ಬೋದು ಅಥವಾ ವಾಟ್ಸಪ್ ಕೂಡ ಆಗ್ಬೋದು. ಸೊ 2 ನಿಮಿಷದ ಟೈಮರ್ ಹಾಕ್ತೀನಿ ಪುನಃ, ಸೊ ದ್ಯಾಟ್ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಅಂತ. ಕೆಲವೊಮ್ಮೆ ಎಲ್ಲಿ ನಿಮಗೆ ಜಾಸ್ತಿ ಟೈಮ್ ಹೋಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ, ಅಲ್ಲಿ ನೀವು ಯಾವಾಗಲೂ ಟೈಮರ್ ಹಾಕೋದು ಒಳ್ಳೆಯದು. ಯಾಕೆಂದರೆ ಅಲ್ಲಿ ನಿಮಗೆ ಗೊತ್ತಾಗತ್ತೆ, ನಾನು ಇಷ್ಟು ಟೈಮ್ ತಗೊಳ್ತಾ ಇದ್ದೀನಿ ಅಂತ. ಸೊ ಆಲ್ವೇಸ್ ಟೈಮರ್ ಈಸ್ ಬೆಟರ್. ಸೊ ಇಲ್ಲಿ ನಾನು ಟೈಮರಿಗೆ ಹೋಗ್ತಾ ಇದ್ದೀನಿ, ವಾಟ್ಸಾಪಿಗೆ ಹೋಗ್ತಾ ಇದ್ದೀನಿ. ನಂಗೆ ಗೊತ್ತಿದೆ ವಾಟ್ಸಾಪಲ್ಲಿ ಎಲ್ಲೆಲ್ಲೆಲ್ಲ ನಾನು ಜಾಯಿನ್ ಆಗಿದ್ದೀನಿ, ಯಾವ ಗ್ರೂಪ್, ಅದನ್ನೆಲ್ಲ ಒಮ್ಮೆ ನೋಡಿ. ವಾಟ್ಸಾಪ್ ಜಾಸ್ತಿ ಇದ್ದರೆ ಯಾವಾಗಲೂ ನೋಡಿ, ಮೇಲ್ಗಡೆದು ತುಂಬ ಹೆಲ್ಪ್ ಆಗುತ್ತೆ. ಆಲ್ ಅನ್ರೆಡ್, ಯಾವ್ದು ನೀವು ನೋಡಲಿಲ್ಲ, ಫೇವ್ರೆಟ್ಸ್ ಯಾರ್ಯಾರಿದೆ, ಗ್ರೂಪ್ಸ್ ಯಾವುದಿದೆ, ನಂದು ಲರ್ನ್ ವಿತ್ ರಾಧಿಕಾದಲ್ಲಿ ಏನು ಪೆಂಡಿಂಗ್ ಇದೆ, ಮೊಬೈಲ್ ಹ್ಯಾಬಿಟ್ಸಲ್ಲಿ ಯಾರ್ಯಾರಿದ್ದಾರೆ, ವಿಷ್ಣು ಸಹಸ್ರನಾಮದ್ದು ಯಾರ್ಯಾರು ಎಕ್ಸ್ಟ್ರಾ ಇದ್ದಾರೆ, ನಾಟ್ ಯೂಸ್ಡ್ ಅಂತ ಒಂದು ಹಾಕಿದ್ದೀನಿ ನಾನು. ನಾಟ್ ಯೂಸ್ಡ್ ಅಂದರೆ ಇದನ್ನೆಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಓಕೆ, ನಾಟ್ ಯೂಸ್ಡ್ ಅಂತ ಒಂದು ಗ್ರೂಪ್
ಲಿಸ್ಟ್ ಕ್ರಿಯೇಟ್ ಮಾಡಿದ್ದು. ಸೊ ಇಲ್ಲಿ ಹೋಗಿ ಡೈರೆಕ್ಟ್ಲಿ ಐ ಕ್ಯಾನ್ ಕ್ಲಿಯರ್ ದ ಚಾಟ್. ಸೊ ಇದರಲ್ಲಿ ಮೋರಿಗೆ ಹೋಗಿ ಕ್ಲಿಯರ್ ದ ಚಾಟ್. ಸೊ ನಾನು ಇದನ್ನು ಯೂಸ್ ಮಾಡಲ್ಲ. ಇದರಲ್ಲಿ ಈಗ ಸ್ಟಾರ್ಡ್ ಮೆಸೇಜಲ್ಲಿ ಲಾಸ್ಟ್ ಟೈಮ್ ಕೂಡ ಇದು ಮಾಡಿದ್ರು, ಇಲ್ಲಿ ಬರುತ್ತೆ ನೋಡಿ. ನೀವು ಎಲ್ಲಿಯಾದರೂ ಇಲ್ಲಿ ಸ್ಟಾರ್ ಮಾಡಿದ್ದಿದ್ರೆ ಅಂದರೆ ಒಳ್ಳೇದಿದೆ ಅದರಲ್ಲಿ, ಇಲ್ಲ ಅಂತ ಇಲ್ಲ. ಅದನ್ನು ಡಿಲೀಟ್ ಮಾಡೋದು ಬೇಡ, ಅದು ನನಗೆ ಬೇಕು ಅಂತ ಇದ್ದರೆ ಇಲ್ಲಿ ಅದನ್ನು ಚೆಕ್ ಬಾಕ್ಸನ್ನು ಮಾಡ್ಬೋದು. ಅಥವಾ ಆಲ್ಸೋ ಡಿಲೀಟ್ ಮೀಡಿಯಾ ರಿಸೀವ್ಡ್ ಇನ್ ದಿಸ್ ಚಾಟ್ ಫ್ರಮ್ ಡಿವೈಸ್ ಗ್ಯಾಲರಿ, ಅಂದರೆ ಅದನ್ನು ಮೀಡಿಯಾದಿಂದ ಕೂಡ ಡಿಲೀಟ್ ಮಾಡಬೇಕಾ, ಅದು ಕೂಡ ಬೇಡವಾ ನಿಮಗೆ, ಅದನ್ನು ಚೆಕ್ ಬಾಕ್ಸ್ ಮಾಡಿ. ಆಗ ನೀವು ಇಲ್ಲಿಂದ ಏನೋ ಡೌನ್ಲೋಡ್ ಮಾಡಿದ್ರೂ ಕೂಡ ಅದು ಗೊತ್ತಿದೆ ನಿಮಗೆ ಅದು ಅಷ್ಟು ಯೂಸ್ಫುಲ್ ಇಲ್ಲ ಅಂತ, ಅದು ಡಿಲೀಟ್ ಆಗಿ ಹೋಗುತ್ತೆ. ಆವಾಗ ನಿಮಗೆ ಅಲ್ಲಿ ಪುನಃ ಸೋಮವಾರ ಡಿಲೀಟ್ ಮಾಡೋ ಅಗತ್ಯ ಬರಲ್ಲ. ಸೊ ನಾನು ಕ್ಲಿಯರ್ ಮಾಡಿದ್ದೀನಿ. ಸ್ಟಾರ್ಡ್ ಮೆಸೇಜಸ್ ಮಾತ್ರ ಇದೆ ಇದರಲ್ಲಿ, ಒಂದೇ ಇದೆ ಅಂತ ಇಲ್ಲ, ಇದೆ ಕೆಲವೊಂದು ಒಳ್ಳೆಯದು ವಿಷಯಗಳನ್ನು ಹಾಗೆ ಸ್ಟಾರ್ಡ್ ಮೆಸೇಜಲ್ಲಿದೆ. ಓಕೆ, ಸೊ 2 ನಿಮಿಷ ಇದಕ್ಕೆ ತಗೊಂಡಿದ್ದೀನಿ, ಟೈಮರ್ ಆಯಿತು ಇಲ್ಲಿ. ಸೊ ನೆಕ್ಸ್ಟ್ ಇದು ನೋಡಿ, ಒಂದು ಮೆಸೇಜ್ ಮಾತ್ರ ಡಿಲೀಟ್ ಮಾಡಿದ್ದೆ ನಾನು, ಒಂದು ಗ್ರೂಪ್ ಮಾತ್ರ. ಹೀಗೆ ನೀವು 10 ನಿಮಿಷದಲ್ಲಿ ಎಷ್ಟು ಗ್ರೂಪಲ್ಲೆಲ್ಲ ಏನೇನೆಲ್ಲ ಇದೆ ಆ ಮೆಸೇಜನ್ನೆಲ್ಲ ಡಿಲೀಟ್ ಮಾಡ್ತಾ ಹೋಗ್ಬೋದು. ನೆನಪಿಟ್ಕೊಳ್ಳಿ, ಫೋಟೋಸ್, ವೀಡಿಯೋಸ್, ಡಾಕ್ಯುಮೆಂಟ್ಸ್, ಆಡಿಯೋಸ್ ಇದು ಮಾತ್ರ ಜಾಗ ತಗೊಳ್ತೆ, ಅಂದರೆ ಸ್ಟೋರೇಜ್ ಸ್ಪೇಸ್ ತಗೊಳುತ್ತೆ. ಈ ಮೆಸೇಜ್ ಇದೆಯಲ್ಲ, ಟೆಕ್ಸ್ಟ್ ಇದೆಯಲ್ಲ, ಅದು ಜಾಸ್ತಿ ಟೈಮ್ ಅಥವಾ ಜಾಸ್ತಿ ಮೆಸೇಜೆಲ್ಲ ಸ್ಪೇಸನ್ನು ತಗೊಳ್ಳಲ್ಲ. ಓಕೆ, ಸೊ ಅದರಿಂದ ಪರವಾಗಿಲ್ಲ ಇದ್ದರೂ ಕೂಡ. ಆದರೂ ಇಟ್ ಈಸ್ ಆಲ್ವೇಸ್ ಎ ಬೆಟರ್ ಪ್ರಾಕ್ಟೀಸ್ ಟು ಡಿಲೀಟ್ ದ ಮೆಸೇಜಸ್ ಆಲ್ಸೋ, ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅಂದರೆ ಇಂಪಾರ್ಟೆಂಟ್ ಇದ್ದದನ್ನು ಹಾಗೇ ಇಡಿ. ಆ ಗ್ರೂಪ್ ಬೇಕಾದರೆ ನೀವು ಒಂದೊಂದಾಗೆ ನೋಡಬಹುದು. ಈಗ ನಾನು ಇದರಲ್ಲಿ ಪುನಃ ರೀಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ಇಲ್ಲಿ ಸ್ವಲ್ಪ ನಾವು ನೋಡೋಣ. ಸೊ ಒಂದು ವೇಳೆ ವಾಟ್ಸಪ್ ಮೆಸೇಜಲ್ಲಿ ಒಂದು ಒಳ್ಳೆ ಗ್ರೂಪ್ ಇದೆ, ಆಲ್ ನೋಡ್ತೀನಿ, ಒಳ್ಳೆ ಗ್ರೂಪ್ ಇದೆ ವೇರ್ ಯು ಡೂ ಹ್ಯಾವ್ ಗುಡ್ ಮೆಸೇಜಸ್ ಅಂತ ಇಡೋಣ. ಸಪೋಸ್ ಎಲ್ಲಿಗೆ ಹೋಗೋಣ, ನಾನು ಯಾವುದಾದ್ರೂ ಒಂದು ಗ್ರೂಪನ್ನು ನೋಡ್ತೀನಿ. ಎಲ್ಲಿ ನೋಡೋದು, ಗ್ರೂಪ್ ನೋಡಬೇಕಲ್ವಾ, ಗ್ರೂಪಿಗೆ ಮಾತ್ರ, ಅಂದರೆ ಗ್ರೂಪಿಗೆ ಮಾತ್ರ. ಗ್ರೂಪಲ್ಲಿ ಓಕೆ, ಕೆಲವೊಂದು ಕಡೆಯಲ್ಲಿ ನಮ್ಮದು ಇರುತ್ತೆ, ನಾನು ಸರ್ಚ್ ಮಾಡ್ತೀನಿ ಗ್ರೂಪಲ್ಲಿ. ಓಕೆ, ಸ್ನೇಹದ ಕಡಲು ಅಂತ ನಮ್ಮದು ಒಂದು ಗ್ರೂಪ್ ಇದೆ. ಎಲ್ಲಿ ಹೋಯ್ತಪ್ಪ, ಓಕೆ. ಸೊ ಇದರಲ್ಲಿ ಈಗ ಯಾಕೆ ನಾನು ಇದನ್ನು ಚೂಸ್ ಮಾಡಿದೆ ಅಂದರೆ ಡಿಸಪಿಯರಿಂಗ್ ಮೆಸೇಜಸ್ ಆಫ್ ಇದೆ, ಅಂದರೆ ಇದರಲ್ಲಿ ಯಾವುದು ಡಿಸಪಿಯರ್ ಆಗ್ತಾ ಇಲ್ಲ. ಸೊ ಇದರಲ್ಲಿ ಕೂಡ ನಾನು ಕೆಲವೊಂದನ್ನೆಲ್ಲ ಹೀಗೆ ಡೌನ್ಲೋಡ್ ಕೂಡ ಮಾಡಲಿಲ್ಲ, ಇದನ್ನು ಚೂಸ್ ಮಾಡೋದು ಡಿಲೀಟ್ ಮಾಡೋದು. ಡಿಲೀಟ್ ಫಾರ್ ಮೀ ಅಂತ ಮಾತ್ರ ಬರುತ್ತೆ. ಅಡ್ಮಿನ್ ಇದ್ದಾಗ ಸ್ವಲ್ಪ ಜಾಗ್ರತೆ ಮಾಡಿ, ಇಲ್ಲಾಂದರೆ ನೀವು ಹೀಗೆ ಚೂಸ್ ಮಾಡಿ ಇದೆಲ್ಲ ಬೇಡ ನನಗೆ ಡಿಲೀಟ್ ಮಾಡೋದು. ಐ ಹ್ಯಾವ್ ಆಲ್ರೆಡಿ ವಾಚ್ಡ್, ಎಲ್ಲ ಇದೆ, ಅವರಿಗೆ ನಾನು ಒಳ್ಳೆ ವಿಷಸ್ ಕೊಟ್ಟಾಗಿದೆ. ಈಗ ಇದನ್ನು ನನಗೆ ಚಾಟಲ್ಲಿ ಬೇಡ, ಐ ಕ್ಯಾನ್ ಡಿಲೀಟ್ ಇಟ್. ಸೊ ಡಿಲೀಟೆಡ್. ಸೊ ಈ ರೀತಿ ಮೆಸೇಜಸನ್ನು ಡಿಲೀಟ್ ಮಾಡ್ತಾ ಹೋಗೋದು. ಆಲ್ದೋ ಇಟ್ ಈಸ್ ನಾಟ್ ರಿಕ್ವೈರ್ಡ್, ಬಟ್ ಇಟ್ ಈಸ್ ಅ ಗುಡ್ ಪ್ರಾಕ್ಟೀಸ್. ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ಈಗ ನಾನು 2 ನಿಮಿಷನೇ ತಗೊಂಡೆ. ಸೊ ಯು ಕ್ಯಾನ್ ಹ್ಯಾವ್ 5 ಮಿನಿಟ್ಸ್ ಫಾರ್ 1 ಡೇ, ಅಂದರೆ ವೀಕ್ಲಿ ಒಂದು ದಿನ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ತಗೊಂಡ್ರೆ ಇಟ್ ಈಸ್ ಗುಡ್. ಓಕೆ, ಸೊ ಎಲ್ಲಿವರೆಗೆ ಬಂದ್ರಿವೆ ನಾವು? ದೇವ, ನಾನು ಓಂ ಅಂತ ನಂದು ಓಕೆ ಟೈಮರ್ ಆಯಿತು. ಸೊ ಐ ವಿಲ್ ರೀಸ್ಟಾರ್ಟ್ ದ ಟೈಮರ್ ರೀಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಗೋ ಟು ವಾಟ್ಸಪ್ ಅಗೇನ್. ಸೊ ನಾವು ಥರ್ಸ್ಡೇಗೆ ಬಂದ್ವಿ. ಮ್ಯಾನೇಜ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಮೆಸೇಜಸ್, ಅಲ್ಲ ಥರ್ಸ್ಡೇ ಅಲ್ಲ, ಫ್ರೈಡೇಯಲ್ಲಿ, ಸ್ಯಾಟರ್ಡೇಯಲ್ಲಿ ಬ್ಯಾಕಪ್ ಆ್ಯಂಡ್ ಅಪ್ಡೇಟ್. ಓಕೆ, ಬ್ಯಾಕಪ್ ಆ್ಯಂಡ್ ಅಪ್ಡೇಟಲ್ಲಿ ಏನು ಬೇಕು ಅದನ್ನು ಸ್ಟೋರ್ ಮಾಡೋದು. ಈಗ ನಿಮಗೆ ಆಲ್ರೆಡಿ ಅದು ವಿಷಯ ಗೊತ್ತಿದ್ದರೆ ನೀವು ಸೋಮವಾರ, ಮಂಗಳವಾರ ಮತ್ತು ಗುರುವಾರ ಯಾವಾಗ ಕ್ಲೀನ್ ಮಾಡ್ತಾ ಇದ್ದೀರಾ ಆವಾಗಲೇ ಇದು ಬೇಕು ಅಂತ ಎಣಿಸಿದ ಕೂಡಲೇ ನೀವು ಬ್ಯಾಕಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಈ ಬ್ಯಾಕಪ್ ಆ್ಯಂಡ್ ಅಪ್ಡೇಟ್ ಯಾವುದು ಸ್ಯಾಟರ್ಡೇ ಅಂದರೆ ಇವತ್ತಿನ ದಿನ ಏನಿದೆ, ಇದು ಆ್ಯಕ್ಚುಲಿ ನನಗೆ
ಟು ಟ್ರಾನ್ಸ್ಫರ್ ಹೋಲ್ ಅಂದರೆ ಡ್ರೈವಲ್ಲಿ ಕಂಪ್ಲೀಟಾಗಿ ಮಾಡೋದಾದರೆ, ನನ್ನ ಲ್ಯಾಪ್ಟಾಪಲ್ಲಿ ಕೂಡ ಇದೆ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡೋದಾದರೆ ಅದನ್ನೆಲ್ಲ ಸ್ಯಾಟರ್ಡೆ ಅಂತ ಇಟ್ಟಿದ್ದೀನಿ. ನೀವು ಮೊಬೈಲಲ್ಲಿ ಕೂಡ ಗ್ಯಾಲರಿಗೆ ಹೋಗ್ಬೋದು. ಗ್ಯಾಲರಿಯಲ್ಲಿ ಸಪೋಸ್ ಓಕೆ, ಇದರಲ್ಲಿ ನಾನು ಮೇಲ್ಗಡೆಯಿಂದ ನೋಡ್ತೀನಿ, ಅಂದರೆ ಏನೇನೆಲ್ಲ ಬೇಕು ಅಂತ ಇಟ್ಟಿದ್ದೀನಿ. ಸೊ ಇದೆಲ್ಲ ಬೇಕು ನನಗೆ, ಬಿಕಾಸ್ ನನಗೆ ಈ ಎಲ್ಲ ಫೋಟೋಸ್, ನಾನು ಕೆಲವೊಂದು ಫೋಟೋಸನ್ನು ನಾನು ಸ್ಕ್ರೀನ್ಶಾಟ್ ಹೊಡೆದಿದ್ದೀನಿ. ಬಿಕಾಸ್ ನನಗೆ ಇದೆಲ್ಲ ಲರ್ನ್ ವಿತ್ ರಾಧಿಕಾಗೆ ಬೇಕು. ಯಾಕೆಂದರೆ ನಾನು ಕ್ವಿಝ್ ಮಾಡ್ತಾ ಇದ್ದೀನಿ, ಆ ಕ್ವಿಝನ್ನು ನನಗೆ ಅಪ್ಲೋಡ್ ಮಾಡುವಾಗ ನನಗೆ ಈ ಸ್ಕ್ರೀನ್ಶಾಟ್ ಎಲ್ಲ ಬೇಕಾಗತ್ತೆ. ಸೊ ಅದನ್ನೆಲ್ಲ ನಾನು ಒಟ್ಟಾಗಿ ಇಟ್ಟಿದ್ದೀನಿ, ಅದನ್ನು ಡ್ರೈವಿಗೆ ಹಾಕ್ತಾಯಿದ್ದೀನಿ. ಡ್ರೈವಲ್ಲಿ ಲರ್ನ್ ವಿತ್ ರಾಧಿಕಾದಲ್ಲಿ ಇಟ್ ಈಸ್ ಕೋರ್ಸಸ್ ಇದೆ, ಇದರಲ್ಲಿ ಕೂಡ ಲರ್ನ್ ವಿತ್ ರಾಧಿಕಾದಲ್ಲಿ ನಾನು 2024 ಬೇಡ, ಅದರಲ್ಲಿ ಮೊಬೈಲ್ ಹ್ಯಾಬಿಟ್ಸಲ್ಲಿ ನಾನು ಸಿಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಮೊಬೈಲಿದ್ದು ಏನೇನೆಲ್ಲ ಇದೆ ನಾನು ಅಲ್ಲಿ ಅಪ್ಲೋಡ್ ಮಾಡಿ ಹಾಕಿ ಆಯಿತು. ನನಗೆ ಇದು ಈಗ ಲ್ಯಾಪ್ಟಾಪಲ್ಲಿ ಬೇಕು, ಇದು ಈಗ ಮೊಬೈಲಲ್ಲಿ ಬೇಡ, ಅದನ್ನೆಲ್ಲ ನಾನು ಡಿಲೀಟ್ ಮಾಡ್ತೀನಿ. ಸೊ ಇದೆಲ್ಲ ಡಿಲೀಟ್ ಆಯಿತು. ಓಕೆ, ಸೊ ಈ ರೀತಿ ಅಪ್ಲೋಡ್ ಮಾಡೋದು. ಸೊ ಆಯಿತು, ಟೈಮರ್ ಆಯಿತು. 2 ನಿಮಿಷದಲ್ಲಿ ನೋಡಿ ನಾನು ಏನೇನೆಲ್ಲ 4-5 ಫೋಟೋಸ್ ಏನು ನಾನು ಸ್ಕ್ರೀನ್ಶಾಟ್ ಹೊಡೆದಿದ್ದೆ ಅದನ್ನೆಲ್ಲ ಕೊಟ್ಟಾಯಿತು. 2 ನಿಮಿಷದಲ್ಲಿ ಇಷ್ಟ ಆಗ್ತದಾದರೆ ಕ್ಯಾಲ್ಕುಲೇಟ್ ಮಾಡಿ, ಇದರ 5 ಪಟ್ಟು 2 5 10 ನಿಮಿಷದಲ್ಲಿ ಎಷ್ಟಾಗತ್ತೆ. ಸೊ ನೆಕ್ಸ್ಟ್ ಟೈಮರ್ ಸ್ಯಾಟರ್ಡೇ